ದೇಶಾದ್ಯಂತ ಭಾರಿ ಸುದ್ದಿಯಾಗಿದ್ದ ಧರ್ಮಸ್ಥಳ ಬುರುಡೆ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ನೂರಾರು ಹೆಣ ಹೂತಿದ್ದೇನೆ ಎಂಬ ಚಿನ್ನಯ್ಯ ಮಾಡಿದಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಒಟ್ಟು 17 ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆಸಲಾಗಿತ್ತು. ದುರ್ದೈವ ಅಂದರೆ ಈ ಕೆಲಸ ನಡೆದು 10 ತಿಂಗಳಾದರೂ ಸಹ ಈ ಉತ್ಖನನ ಕೆಲಸ ಮಾಡಿದಂಥ ಕಾರ್ಮಿಕರಿಗೆ ಕೂಲಿ ಯಂತ್ರೋಪಕರಣಗಳ ಬಾಡಿಗೆ ಹಣ ಇನ್ನೂ ಪಾವತಿಯಾಗಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. SIT ಸೂಚನೆಯಂತೆ ಅಹೋರಾತ್ರಿ ದುಡಿದರೂ ಬಿಲ್ ಪಾವತಿಗೆ ಮೀನಾಮೇಷ ಎಣಿಸಲಾಗ್ತಾ ಇದೆ. 2 ಲಕ್ಷಕ್ಕೂ ಅಧಿಕ ಮೊತ್ತದ ಹಣ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. 2025 ಜುಲೈ 29ರಂದು ಅಲ್ಲಿಂದ ಹಿಡಿದು ಆಗಸ್ಟ್ 13ರವರೆಗೆ 17 ಪಾಯಿಂಟ್ಗಳಲ್ಲಿ ಉತ್ಖನನ ನಡೆದಿತ್ತು. ಈ ವೇಳೆ ಕೂಲಿ ಆಳುಗಳು ಮಳೆ ಬಿಸಿಲಿಗೆ ಮೈಯೊಡ್ಡಿ ದುಡಿದಿದ್ರು. ಹೀಗಿದ್ರು JCB ಬಾಡಿಗೆ 71,500 ರೂಪಾಯಿ ಮತ್ತು ಕಾರ್ಮಿಕರ ಕೂಲಿ ಮೊತ್ತ 80,000 ರೂಪಾಯಿ ಸೇರಿ ಸರಿಸುಮಾರು 2 ಲಕ್ಷ ರೂಪಾಯಿಗೂ ಅಧಿಕ ಬಿಲ್ ಬಾಕಿ ಇದೆ. ಶಾಮಿಯಾನ, ಹಾರೆ, ಪಿಕಾಸಿ, ಕುಡಿಯೋ ನೀರು, ವಾಹನಗಳ ಬಾಡಿಗೆ ಹಣಕ್ಕಾಗಿ ಮಾಲೀಕರು ಅಲದಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದಂಥ ಮಹಿಳೆಯರ ಶವಗಳನ್ನು ಹೂತಿದ್ದೇನೆ ಅಂತೇಳಿ ಚೆನ್ನಯ್ಯ ಮೊದಲು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅವರ ಹೇಳಿಕೆಯ ಆಧಾರದ ಮೇಲೆ ಅವರು ಗುರುತಿಸಿದಂಥ ಸ್ಥಳದಲ್ಲಿ ಉತ್ಖನನ ಮಾಡಲಾಗಿತ್ತು. JCB ತೆಗೆದುಕೊಂಡು ಹೋಗಿ ಗುಂಡಿಯನ್ನು ಅಗೆಯಲಾಗಿತ್ತು. ಆಗ ಆ ಜಾಗದಲ್ಲಿ ಒಂದಿಷ್ಟು ಮೂಳೆಗಳು ಮತ್ತು ಕೆಲವೊಂದು ಕುರುಹುಗಳು ಸಿಕ್ಕಿತ್ತು. ಹಲವು ದಿನಗಳ ಕಾರ್ಯಾಚರಣೆ ನಂತರ ಈ ಉತ್ಖನನವನ್ನು ನಿಲ್ಲಿಸಲಾಗಿತ್ತು. ಈಗ ಸುದ್ದಿ ಏನಂದರೆ, ಆ ಉತ್ಖನನ ಕಾರ್ಯಕ್ಕೆ ಬಳಸಿದಂಥ ಯಂತ್ರೋಪಕರಣಗಳು JCB ಮತ್ತಿನ್ನು ಹಾರೆ, ಗುದ್ಲಿ, ಪಿಕಾಸಿ ಈ ಥರದ ವಸ್ತುಗಳು ಮತ್ತು ಕೂಲಿ ಕಾರ್ಮಿಕರ ಕೂಲಿ, ವಾಹನ, ಕುಡಿಯೋ ನೀರು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು 2 ಲಕ್ಷ ರೂಪಾಯಿ ಬಿಲ್ ಬಾಕಿ ಇದೆ ಅಂತ ಇನ್ನೂ ಕೊಟ್ಟಿಲ್ಲ ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ. 2 ಲಕ್ಷ ರೂಪಾಯಿಗೆ SITಗೆ ತನಿಖೆಗಾಗಿ ಖರ್ಚು ಮಾಡಲಿಕ್ಕೆ ಅಂತ ಇರುತ್ತೆ. ಅವರಿಗೆ ಒಂದು ವಿಶೇಷ ಅನುದಾನ ಒಂದು ಇರುತ್ತೆ. ಅವರಿಗೆ ಪೊಲೀಸರಿಗೆ, ತನಿಖಾ ಸಂಸ್ಥೆಗಳಿಗೆ ಹಣ ಇರುತ್ತೆ. ಆ ಹಣವನ್ನು ಕೊಟ್ಟು ಅದೇನು ಬಾಕಿ ಇದೆ ಕ್ಲಿಯರ್ ಮಾಡ್ಬೋದು. ಆದರೆ ಯಾಕೆ ತಡ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಕೂಲಿ ಕಾರ್ಮಿಕರಿಗೆ ಹಣವನ್ನು ಕೊಡಲಿ ಅನ್ನೋದು ಎಲ್ಲರ ಆಶಯ.